ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೋಟೆ ಅಂಡ್ ವೆಲ್ಕಮ್ ಟು ಅವರ್ ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋದು ಒಂದು ರಿವಿಷನ್. ದಟ್ ಈಸ್ ಒಂದು ಸಿಂಪಲ್ ಮೆಥಡ್, ದಟ್ ಈಸ್ 3-2-1 ಓಕೆ, ಮೆಥಡ್ ಆಫ್ ರಿವಿಷನ್. ಓಕೆ, ಸೊ ಈಗ ಮಕ್ಕಳಿಗೆ ಆಲ್ರೆಡಿ ಎಕ್ಸಾಮ್ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜನವರಿಯಿಂದ ಎಕ್ಸಾಮ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಅವರಿಗೆಲ್ಲ ರಿವಿಷನ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕೆ ಒಂದು ಸಿಂಪಲ್ ಮೆಥಡ್ನ ನಾನು ತೊಗೊಂಡು ಬಂದಿದ್ದೀನಿ. ಓಕೆ, ಸೊ ಕೆಲವು ಮಕ್ಕಳಿಗೆ ಏನಂದರೆ ರಿವಿಷನ್ ಅಂದರೆ ಹೇಗೆ ಮಾಡೋದು ಅಂತಲೇ ಗೊತ್ತಿರಲ್ಲ. ಒನ್ ಟೈಮ್ ಓದ್ಬಿಟ್ಟು ಯಾವ ಓದಿದ್ದೀವಿ ಮರ್ತೋಗಿದೆ ಈ ಥರ ಅಂತಿರ್ತಾರೆ. ಸೊ ಹಾಗಾಗಿ ರಿವಿಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಒಂದು ಸಿಂಪಲ್ ಸ್ಟೆಪ್ಪಲ್ಲಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ 3-2-1 ರಿವಿಷನ್ ಮೆಥಡ್ ಹೇಗಿದೆ, ಅದರಲ್ಲಿ ಫಸ್ಟ್ನೇದಾಗಿ ಬರೋಂಥದ್ದು ನಂಬರ್ 3 ಅಂದರೆ ಹೇಗೇನು ಅಂದರೆ, ಸೊ ದಟ್ ಈಸ್ ಸ್ಟ್ಯಾಂಡ್ಸ್ ಫಾರ್. ಸೊ ಇವಾಗ ನೀವು ಯಾವುದೋ ಒಂದು ಕಾನ್ಸೆಪ್ಟ್ನ ಓದ್ತಾ ಇದ್ದೀರಾ ಅಂದರೆ ಕಂಪ್ಲೀಟ್ ಅದನ್ನು 3 ಟೈಮ್ಸ್ ಓದಬೇಕಾಗತ್ತೆ, ಒಂದೇ ಕಾನ್ಸೆಪ್ಟ್ನ. ಓಕೆ, ಸೊ ಏನಕ್ಕೆ ಅಂತ ಅಂದರೆ, ಸೊ ಒನ್ ಟೈಮ್ ಓದಿದಾಗ ನಿಮಗೆ ಹೊಸ ವರ್ಡ್ಸ್ ಆಗಿರ್ಬೋದು, ಆ ಸೆಂಟೆನ್ಸ್ ಫಾರ್ಮೇಷನ್ ಆಗಿರ್ಬೋದು, ಅದು ಕರೆಕ್ಟಾಗಿ ನಿಮಗೆ ಎಲ್ಲಿ ಸ್ಟಾರ್ಟ್ ಮಾಡಬೇಕು ಎಲ್ಲಿ ಎಂಡ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಫಸ್ಟ್ ಟೈಮಲ್ಲಿ. ಸೆಕೆಂಡ್ ಟೈಮ್ ನಿಮಗೆ ಆಲ್ರೆಡಿ ಫೆಮಿಲಿಯರ್ ಇರುತ್ತೆ, ಸೊ ಈಸಿಯಾಗಿ ಓದ್ಬಿಡ್ತೀರಾ, ಅರ್ಥ ಮಾಡ್ಕೊಳ್ತೀರಾ. ಆ್ಯಂಡ್ ಥರ್ಡ್ ಟೈಮಿಗೆ ಇನ್ನು ಕಂಪ್ಲೀಟ್ ನಿಮಗೆ ಆಲ್ಮೋಸ್ಟ್ ಅರ್ಥ ಆಗೋಗ್ಬಿಟ್ಟಿರುತ್ತೆ. ಸೊ ಕಂಪ್ಲೀಟ್ ನೀಟಾಗಿ ಓದ್ಕೊಳ್ತೀರಾ. ಓಕೆ, ಸೊ ದಿಸ್ ಇಸ್ ವಾಟ್ ಫಸ್ಟ್ ಸ್ಟೆಪ್, 3 ಟೈಮ್ಸ್ ಕಾನ್ಸೆಪ್ಟ್ನ ಓದ್ಕೊಳ್ಳೋ ಅಂಥದ್ದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ನಂಬರ್ 2. ಸೊ ಈ ನಂಬರ್ 2 ಅಂದರೆ ಏನಂದರೆ, ಸೊ ಇಲ್ಲಿ ನೀವು ರಿವಿಷನ್ನ ಸ್ಟಾರ್ಟ್ ಮಾಡೋ ಅಂಥದ್ದು. ಓಕೆ, ಸೊ ಅಂದರೆ ಇಲ್ಲಿ ಫಸ್ಟಿಗೆ ನೀವು ಏನು ಓದಿದ್ದೀರಾ ಕಾನ್ಸೆಪ್ಟ್ನ, ಸೊ ಅದನ್ನು ಇವಾಗ ಓರಲಿ ಹೇಳೋಬೇಕಾದ್ರೆ ಕಂಪ್ಲೀಟ್ ಐನ ಕ್ಲೋಸ್ ಮಾಡ್ಕೋಬೇಕು. ಯಾಕೆಂದರೆ ಅವಾಗ ನಮಗೆ ಮೈಂಡ್ ಕಂಪ್ಲೀಟ್ ನಾವು ಮಾಡೋಂಥ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಆಗುತ್ತೆ. ಸೊ ಹಾಗೆ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಓರಲಿ, ಓಕೆ, ಜೋರಾಗಿ ನೀವು ಏನು ಓದಿದ್ದೀರಾ ಅದನ್ನು ಹೇಳೋವಂಥದ್ದು. ದಟ್ ಈಸ್ 2 ಟೈಮ್ಸ್. ಓಕೆ, 2 ಟೈಮ್ಸ್ ಹೇಳಬೇಕು. ಸೊ ಆವಾಗ ಇನ್ ಕೇಸ್ ನಿಮಗೆ ಯಾವ್ದಾದ್ರು ಅಂದರೆ ಯಾವುದೇ ಟೆಕ್ಸ್ಟ್ ಬುಕ್ ಆಗಿರ್ಬೋದು, ನೋಟ್ಬುಕ್ ಆಗಿರ್ಬೋದು, ಯಾವುದೇ ಓಪನ್ ಇಟ್ಕೋಬೋದು, ಕಂಪ್ಲೀಟ್ ಓದ್ಕೊಂಡು ಏನು ಓದಾಗಿರುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ. ಸೊ ಸೆಕೆಂಡ್ ಸ್ಟೆಪ್ ನೋಡದೆ ಅದನ್ನು ಪ್ರಾಕ್ಟೀಸ್ ಮಾಡೋವಂಥದ್ದು, ದಟ್ ಈಸ್ ಓರಲಿ. ಓಕೆ, ಮಾಡೋವಂಥದ್ದು. ಆ್ಯಂಡ್ ದ ಲಾಸ್ಟ್ ಸ್ಟೆಪ್ ಬಂದು ನಂಬರ್ 1 ಸ್ಟ್ಯಾಂಡ್ಸ್ ಫಾರ್ ಒನ್ ಟೈಮ್ ರೈಟಿಂಗ್. ಓಕೆ, ಸೊ ಅಂದರೆ ಲಾಸ್ಟಿಗೆ 1 ಟೈಮ್ ಅದನ್ನು ಕಂಪ್ಲೀಟ್ ನೀವು ಬರೆಯೋ ಅಂಥದ್ದು. ಓಕೆ, ಇವಾಗಲೂ ಅಷ್ಟೇ ಎಲ್ಲೂ ಕೂಡ ಕಾಪಿ ಮಾಡೋ ಹಾಗಿಲ್ಲ. ಸೊ ನೀವು ಏನು ಓದಿರ್ತೀರಾ ಆ್ಯಂಡ್ ಓರಲಿ ಅದನ್ನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ, ಅದನ್ನೇ ರೈಟಿಂಗಲ್ಲಿ ಒಂದು ರಿವಿಷನಿಗೆ ಅಂತ ಒಂದು ಸಪ್ರೇಟ್ ನೋಟ್ಬುಕ್ನ ಇಟ್ಬಿಟ್ಟು, ಸೊ ಅಲ್ಲಿ ನೀವು ಓದ್ಕೊಂಡಿರೋ ಅಂಥದ್ದನ್ನು 1 ಟೈಮ್ ಬರಿಬೇಕು. ಸೊ 1 ಟೈಮ್ ಬರೆಯೋದು ಒಂದು 100 ಟೈಮ್ಸ್ ಹೇಳೋದಕ್ಕೆ ಸಮ ಆಗಿರುತ್ತೆ. ಸೊ ಆ ಥರ ನಿಮಗೆ ಈ ಥರ ಒಂದು ಪರ್ಫೆಕ್ಟ್ ರಿವಿಷನ್ ಮಾಡಿದ್ದರೆ, ಸೊ ನಿಮಗೆ ಕಾನ್ಸೆಪ್ಟ್ ಅನ್ನೋದು ನಿಮ್ಮ ಮೈಂಡಲ್ಲಿ ಹಾಗೆ ಉಳಿಯುತ್ತೆ. ಆ್ಯಂಡ್ ನೀವು ವಿಡಿಯೋಸಿಗೆ ಒಂದ್ಸರಿ ರಿವೈಸ್ ಮಾಡ್ತಾ ಬನ್ನಿ, ಆಗಾಗ ರಿವೈಸ್ ಮಾಡ್ತಾ ಬನ್ನಿ. ನಿಜವಾಗ್ಲೂ ಇದು ಲಾಂಗ್ ಟೈಮ್ ನಿಮಗೆ ನಿಮ್ಮ ಮೆಮೊರಿಯಲ್ಲಿ ಹಾಗೆ ಉಳಿಯುತ್ತೆ ಆ್ಯಂಡ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಇನ್ ಕೇಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರಿಗಾದ್ರು ನಿಮಗೆ ಈ ಒಂದು ವಿಡಿಯೋ ಸಜೆಸ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಅವರಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ನನ್ನ ವೀಡಿಯೋಸಲ್ಲಿ ಡೈಲಿ ಟಿಪ್ಸ್ ಆಗಿರ್ಬೋದು, ಟೈಮ್ ಟೇಬಲ್ ಫ್ರೇಮಿಂಗ್ ಆಗಿರ್ಬೋದು, ಈ ಥರ ಅಪ್ಕಮಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಇದೆಲ್ಲ ವೀಡಿಯೋಸ್ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದಾದರೆ ಸೊ ನಮ್ಮ ವಿಡಿಯೋನ ವಾಚ್ ಮಾಡ್ತಾ ಇರಿ. ಕೀಪ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸ್ಟೇ ಟ್ಯೂನ್.